ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜೈ ಮಾದಿಗ, ಜೈ ಮಾದಿಗ, ಮಾದಿಗ ದಂಡಾರಕ್ಕೆ, ಮಾದಿಗ ದಂಡಾರಕ್ಕೆ, ಮಂದಕಿಶೋರ ನಾಯಕತ್ವಕ್ಕೆ, ಮಂದಕಿಶೋರ ನಾಯಕತ್ವಕ್ಕೆ. ಏನಾಗ್ತದೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. SC ವರ್ಗೀಕರಣಕ್ಕಾಗಿ, ಒಳ ಮೀಸಲಾತಿಗಾಗಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತೇಳಿ ನಾವು 1997ರಿಂದ ಮಾದಿಗ ದಂಡೋರ ಸಂಘಟನೆ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಆಳುವಂಥ ಸರ್ಕಾರ ಕಾಂಗ್ರೆಸ್, BJP ಮತ್ತು JDS ಸರ್ಕಾರಗಳಿಂದ ಈ 3 ಪಕ್ಷಗಳಿಂದ ಅನ್ಯಾಯ ಆಗಿದೆ ನಮಗೆ. ಹಾಗಾಗಿ ಮೊನ್ನೆ ಏನು HM ನಾಗಮೋಹನ್ ಆಯೋಗದ ವರದಿಯಲ್ಲಿ ಕೂಡ ಸ್ಪಷ್ಟವಾದ ಜನಸಂಖ್ಯೆಯ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅಂಕೆ ಸಂಖ್ಯೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿದ್ದಾರೆ. ಅದೇ ರೀತಿ ಅದರಲ್ಲಿ ಬಹುಸಂಖ್ಯಾತರಿದ್ದೀವಿ. LG ಅವನೂರು ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ಕಾಂತರಾಜ್ ಆಯೋಗ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ ಮತ್ತು ಸದಾಶಿವ ಆಯೋಗದ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ನಾವೆಲ್ಲರೂ ಮಾದಿಗರು, ಮಾದಿಗ ಮತ್ತು ಉಪಜಾತಿಗಳು ಒಟ್ಟಾರೆ ಈ ರಾಜ್ಯದಲ್ಲಿ 37 ಲಕ್ಷ ಈಗಾಗಲೇ ಅಂಕೆ ಸಂಖ್ಯೆಯನ್ನು ಡಾಟಾ ಸಮೇತ ಹೊರಗಡೆ ಬಂದಿದೆ. ಆದರೂ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. 16ನೇ ತಾರೀಕು ಏನು ಕ್ಯಾಬಿನೆಟ್ಗೆ ತಂದು ಅಂತಿಮ ಒಂದು ಜಾರಿಗೊಳಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರದ ಮೇಲೆ. ಹಾಗಾಗಿ ಅದು ಮತ್ತೆ ಮುಂದಕ್ಕೆ 19ಕ್ಕೆ ಒಂದು ಕ್ಯಾಬಿನೆಟ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸುದೀರ್ಘ 1 ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಯಾ ರಾಜ್ಯಗಳಿಗೆ ಜನಸಂಖ್ಯೆಗಳಿಗೆ ಮೀಸಲಾತಿ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪಿನ ಕೂಡ ಉಲ್ಲಂಘನೆ ಮಾಡಿರುವಂಥದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿಸುತ್ತಾ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಮಹಾದಿಗರ ಮಹಾಧರ್ಮ ಯುದ್ಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೂಡಲೇ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಾದೇವಪ್ಪನವರು ವೇದಿಕೆಗೆ ಬರಬೇಕು ಮತ್ತು ಮುಖ್ಯಮಂತ್ರಿಯವರು ಕೂಡಲೇ ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಂಡು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರ ತಾವೆಲ್ಲರೂ ಕೂಡ. ಈಗಾಗಲೇ ರಾಜ್ಯದ 30 ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ನನ್ನ ಮಾದಿಗ ಸಮುದಾಯದ ಬಂಧುಗಳು ಬಂದಿದ್ದೀವಿ. ಇಲ್ಲೆಲ್ಲ ಫ್ರೀಡಂ ಪಾರ್ಕ್ದಲ್ಲಿ ನಾವು ಶಾಂತಿ ರೀತಿಯಿಂದ ಇದ್ದೀವಿ ಅಂತ ತಿಳ್ಕೋಬೇಡಿ. ಮಾದಿಗರನ್ನ ಕೆಣಕಬೇಡಿ. ಮಾದಿಗರನ್ನ ಯಾವತ್ತೂ ಕೂಡ ತಾವು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರ ಕಾಂಗ್ರೆಸ್ನವರು. ಇನ್ನು ಮುಂದೆ ನಡೆಯುವುದಿಲ್ಲ. ಮಾದಿಗರ ಮನಸ್ಸು ಮಾಡಿದ್ರೆ ನಾವು ಮುಂದೆ ಏನು ಸರ್ಕಾರ ಕೆಡವುದು ಗೊತ್ತು, ಸರ್ಕಾರ ತರುವುದು ಕೂಡ ಗೊತ್ತು. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಕೂಡಲೇ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಮಾಡಿ ನಮ್ಮ ಪಾಲು ನಮಗೆ ಶೇಕಡ ಮೀಸಲಾತಿ ಹೆಚ್ಚಳ ಮಾಡಬೇಕು, 7% ಕೊಡಬೇಕಂತೇಳಿ ನಮ್ಮ ಡಿಮ್ಯಾಂಡು. ಹಾಗಾಗಿ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಇನ್ನು 4 ಗಂಟೆ ಸುಮಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ನಾವು ಕೂಡ ಈ ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟೇ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್.